ನಮಸ್ತೆ ವೀಕ್ಷಕರೇ, ವಿಸ್ಮಯ ನ್ಯೂಸ್ಗೆ ಸ್ವಾಗತ. ನಾನು ನಿಮ್ಮ ದಿವ್ಯಾ. ಇವತ್ತಿನ ವಿಶೇಷ ವಜ್ರಗಳ ದರ್ಬಾರ್ ಕಾರ್ಯಕ್ರಮಕ್ಕೆ ಸ್ವಾಗತ. ಮಳೆ ಬಂದ್ರೆ ಸಾಕು, ರೈತರು ಖುಷಿಯಿಂದ ಬಿತ್ತನೆ ಮಾಡ್ತಾರೆ, ಬೆಳೆ ಬೆಳಿತಾರೆ. ಆದ್ರೆ ಅಲ್ಲೊಂದು ಕಡೆ ರೈತರು ಮಳೆ ಬಂದ್ರೆ ಸಾಕು, ಉಳುಮೆ ಆದ್ರೆ ಸಾಕು, ಈ ಬೆಂಗಳೂರು ಆಗಿರ್ಬೋದು ಅಥವಾ ಹಲವಾರು ಭಾಗಗಳಿಂದ ಜನರು ಆ ಗ್ರಾಮಗಳಿಗೆ ಹೋಗಿ ಟೆಂಟ್ಗಳು ಹಾಕೊಂಡು ಬೀಡು ಬಿಟ್ಟಿರ್ತಾರೆ ವೀಕ್ಷಕರೇ. ಎಸ್, 2-3 ದಿನಗಳಾದರೂ ಸಹ ಎಲ್ಲ ಭಾಗದ ಜನರು ಸಹ ಆ ಗ್ರಾಮಗಳಿಗೆ ಹೋಗಿ ಟೆಂಟ್ಗಳ ಸಮೇತ ಮಕ್ಕಳಿಂದ ಹಿಡಿದು ಹಿರಿಯರವರೆಗೂ ಬೀಡು ಬಿಟ್ಟಿರ್ತಾರೆ. ಯಾಕಿರ್ಬೋದು ವೀಕ್ಷಕರೇ? ಎಸ್, ಮಳೆ ಬಂದ್ರೆ ಸಾಕು, ಆ ಗ್ರಾಮಗಳಲ್ಲಿ ವಜ್ರಗಳು ಉತ್ಪತ್ತಿ ಆಗ್ತಿವಿ ಅಂತೆ. ಏನು ಈ ವಜ್ರಗಳು ಉತ್ಪತ್ತಿ ಆಗ್ತಾ ಇರೋದು? ಎಲ್ಲಿಂದ ಆಗ್ತಿರ್ಬೋದು ವೀಕ್ಷಕರೇ? ಏನ್ ಮಳೆ ಬಂದ್ರೆ ವರ್ಷಧಾರ ಏನಾಗ್ತಾ ಇದೆ ಅದೇ ರೀತಿ ಭೂಮಿಯಿಂದ ವಜ್ರಗಳು ಉತ್ಪತ್ತಿ ಆಗ್ತಿವೆ. ಎಸ್, ಹಲವಾರು ಜನರಿಗೂ ಸಹ ಆ ಗ್ರಾಮಗಳಲ್ಲಿ ವಜ್ರಗಳು ಸಿಕ್ಕಿವೆ ಅಂತೆ. ಬೆಂಗಳೂರು ಮತ್ತು ಮಂತ್ರಾಲಯಕ್ಕೆ ಹೋಗುವಂತಹ ಆಂಧ್ರ ಪ್ರದೇಶದ ಕರ್ನೂಲು ಹಾಗೂ ಅನಂತಪುರ ಮಾರ್ಗ ಮಧ್ಯೆ ಬರುವಂತಹ ಜೊನ್ನೆಗೆರೆ ತಾಲೂಕಿನ ಹಲವಾರು ಗ್ರಾಮಗಳಲ್ಲಿ ಮಳೆ ಬಂದ್ರೆ ಉಳುಮೆ ಆಗುವಂತಹ ಸಂದರ್ಭಗಳಲ್ಲಿ ಆ ಭೂಮಿಯಲ್ಲಿ ವಜ್ರಗಳು ಉತ್ಪತ್ತಿಯಾಗುತ್ತಿವೆ ಅಂತೆ. ಹಲವಾರು ಜನರಿಗೆ ಅಂದ್ರೆ ನೂರಾರು ಜನರಿಗೂ ಸಹ ಈ ವಜ್ರಗಳು ಸಿಕ್ಕಿ ರಾತ್ರೋರಾತ್ರಿ ಲಕ್ಷಾಧೀಶ್ವರು ಸಹ ಆಗಿದ್ದಾರಂತೆ ವೀಕ್ಷಕರೇ. ಒಂದು ವಜ್ರ ಸಿಕ್ಕಿದ್ರು ಸಾಕು, ಆ ವಜ್ರಗಳಿಂದ ಲಕ್ಷಾಧೀಶರಾಗುತ್ತಿದ್ದಾರೆ ಅಲ್ಲಿನವರು ಅನ್ನೋ ಹಿರಿಯರ ಮಾಹಿತಿ ವೀಕ್ಷಕರೇ. ಇದೆಲ್ಲ ಅಂದ್ರೆ ವಜ್ರಗಳು ಎಲ್ಲಿಂದ ಸಿಗ್ತಾ ಇವೆ, ಹೇಗೆ ಭೂಮಿಯಲ್ಲಿ ಉತ್ಪತ್ತಿ ಆಗ್ತಾ ಇವೆ ಅಂತ ನಾವು ನೋಡೋದಾದ್ರೆ ವೀಕ್ಷಕರೇ, ಆಗಿನ ಕಾಲದ ರಾಜರು ಅಂದ್ರೆ ಕೃಷ್ಣದೇವರಾಯರು ಆಳ್ವಿಕೆ ಇದ್ದಂತಹ ಕಾಲದಲ್ಲಿ ಬೀದಿ ಬೀದಿಯಲ್ಲಿ ವಜ್ರ ವೈಡೂರ್ಯಗಳನ್ನ ಬೀದಿಗಳಲ್ಲಿ ಸುರಿದು ಮಾರಾಟ ಮಾಡುತ್ತಿದ್ರು ಅನ್ನೋದು ಎಲ್ಲರಿಗೂ ಗೊತ್ತಿರುವಂತಹ ಮಾಹಿತಿ ವೀಕ್ಷಕರೇ. ಎಸ್, ಆ ಸಂದರ್ಭಗಳಲ್ಲಿ ಭೂಮಿಯಲ್ಲಿ ಉದುಗಿ ಹೋಗಿದ್ದಂತಹ ವಜ್ರಗಳು, ಭೂಮಿಯಲ್ಲಿ ಏನು ಮರೆಮಾಚಿ ಹೋಗಿದ್ದಂತ ವಜ್ರಗಳು ಈ ಮಳೆ ಬಂದ್ರೆ ಈಗ ಅವು ಉತ್ಪತ್ತಿ ಆಗ್ತವೆ ಅಂದ್ರೆ ಭೂಮಿಯಲ್ಲಿ ಸಿಗ್ತಾ ಇವೆ ಅನ್ನೋದು ಅಲ್ಲಿನ ಹಿರಿಯರ ಮಾಹಿತಿ. ಇನ್ನು ಈ ವಜ್ರಗಳು ಅಲ್ಲಿ ಸಿಗ್ತಾ ಇದ್ರು ಅಲ್ಲಿನ ಸರ್ಕಾರ ಯಾವುದೇ ರೀತಿಯ ನಿಬಂಧನೆಗಳನ್ನು ಸಹ ಹಾಕಿಲ್ಲ. ಎಸ್ ವೀಕ್ಷಕರೇ, ಅಲ್ಲಿನ ಒಬ್ಬರಿಗೆ ಒಂದು ವಜ್ರ ಸಿಕ್ಕಿದ್ರು ಸಾಕು, ಅದು ಅಲ್ಲಿ ಅವರಿಗೆ ಜಾಕ್ಪಾಟ್ ಹೊಡೆದಂತೆ. ಮಳೆ ಬಂದ್ರೆ ಹೇಗೆ ವರ್ಷಧಾರೆ ಆದ್ರೆ ಒಳ್ಳೆ ಬೆಳೆ ಆಗುತ್ತೆ ಅಂತ ಹಲವಾರು ರೈತರು ಖುಷಿ ಪಡುತ್ತಾರೋ, ಸೊ ಅಲ್ಲಿನ ಗ್ರಾಮದ ಜನರು ಈ ಉಳುಮೆ ಆದ್ರೆ ಸಾಕು ವಜ್ರಗಳು ಸಿಗುತ್ತೆ ಅಂತ ಖುಷಿ ಪಡ್ತಾ ಇದ್ದಾರೆ. ಇದೊಂದು ಒಳ್ಳೆ ವಿಸ್ಮಯ ಅಂತಾನೆ ಹೇಳ್ಬೋದು ವೀಕ್ಷಕರ. ನೋಡಿದ್ರಲ್ಲ ವೀಕ್ಷಕರೇ, ಇವತ್ತಿನ ವಿಶೇಷ ವಜ್ರಗಳ ದರ್ಬಾರ್. ವಾಸ್ತವದ ಸುದ್ದಿಗಾಗಿ ನೋಡ್ತಾ ಇರಿ ವಿಸ್ಮಯ ನ್ಯೂಸ್.